ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ ಮೂರ್ತಿ ಮಾತಾಡ್ತಾ ಇರೋದು. ಇವತ್ತೊಂದು ದಿವಸ ನಾವು ಕುಬೇರನ ಬಗ್ಗೆ ತಿಳ್ಕೊಳ್ಳೋಣ. ಮನೆಯಲ್ಲಿ ವಾಸ್ತು ಪ್ರಕಾರ ನೈಋತ್ಯ ಮೂಲೆ ಅಂತ ಇರುತ್ತೆ. ಅಲ್ಲಿ ಮನೆಯ ಯಜಮಾನ ಮಲಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆ ಒಂದು ಬೆಡ್ರೂಮ್ ಅಲ್ಲಿ, ಆ ಒಂದು ಕೋಣೆಯಲ್ಲಿ ನೈಋತ್ಯ ದಿಕ್ಕಲ್ಲಿ, ಆ ಕೋಣೆಯ ನೈಋತ್ಯ ದಿಕ್ಕಲ್ಲಿ ನಾವು ಕುಬೇರ ಮೂಲೆ ಅಂತ ಜನರಲ್ ಆಗಿ ಹೇಳ್ತೀವಿ. ಆದರೆ ಅದು ತಪ್ಪು. ಕುಬೇರ ಮೂಲೆ ಅಲ್ಲಿ ಬರಲ್ಲ. ಕುಬೇರ ಬರೋದು ಎಲ್ಲಿ ಅಂತಂದ್ರೆ ಉತ್ತರ ದಿಕ್ಕಿನಲ್ಲಿ ಬರ್ತಾನೆ. ಆ ಉತ್ತರ ದಿಕ್ಕಿನಲ್ಲಿ ನೋಡಿ, ಇದು ಕುಬೇರ ಯಂತ್ರ. ಇದು ತಾಮ್ರದಲ್ಲಿ ಇರ್ಬೋದು, ಇಲ್ಲಾಂದ್ರೆ ಬೆಳ್ಳಿಯಲ್ಲಿರ್ಬೋದು, ಇಲ್ಲಾಂದ್ರೆ ಚಿನ್ನದಲ್ಲಿರ್ಬೋದು, ಯಾವ್ದ್ರಲ್ಲ ಒಂದು ಮಾಡಿಸ್ಕೊಂಡು ಅದನ್ನ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಿ ಒಂದು ಶುಕ್ರವಾರ, ತದನಂತರ ಇದನ್ನ ಉತ್ತರ ದಿಕ್ಕಿನ ಗೋಡೆಗೆ, ಅಂದರೆ ಉತ್ತರಕ್ಕೆ ಹಾಕ್ಬೇಕಿದು. ಇದು ದಕ್ಷಿಣನ ನೋಡ್ಬೇಕು. ಹಾಗಾಗಿ ಯಾರು ಈ ಕುಬೇರ ಯಂತ್ರನ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಅದನ್ನ ಸ್ಥಾಪಿಸ್ತಾರೆ ಉತ್ತರದ ಗೋಡೆ ಮೇಲೆ, ಅವ್ರಿಗೆ ಸಕಲವೂ ಒಳ್ಳೇದಾಗತ್ತೆ, ಮತ್ತೆ ಲಕ್ಷ್ಮೀ ಕಟಾಕ್ಷ ಉಂಟಾಗತ್ತೆ. ಯಾಕಂದ್ರೆ ಕುಬೇರನೇ ಮನೇಲಿ ಇಟ್ಕೊಂಡು ನೀವು ಉತ್ತರ ದಿಕ್ಕಿಗೆ ಹಾಕಿದಾಗ ಉತ್ತರದಲ್ಲೇ ಲಕ್ಷ್ಮಿಯ ಭಂಡಾರ ಇರೋದು, ಅದನ್ನು ಕಾಯೋನೇ ನಮ್ಮ ಕುಬೇರ. ಹಾಗಾಗಿ ಕುಬೇರ ಯಂತ್ರನ ಉತ್ತರ ದಿಕ್ಕಿಗೆ ಹಾಕ್ತು ಅಂತಂದ್ರೆ ಉತ್ತರ ದಿಕ್ಕಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂತ ಉಲ್ಲೇಖ.